ನಮಸ್ಕಾರ. ಇವತ್ತು ನಮ್ಮ ಮುಂದೆ ಕೆಲವು ಜ್ಯೋತಿಷ್ಯ ಮೂಲಗಳಿವೆ. ಇವೆಲ್ಲವೂ ಮಿಥುನ ರಾಶಿಯವರ ಬಗ್ಗೆ ಮಾತಾಡ್ತಿವೆ. ಅದರಲ್ಲೂ ವಿಶೇಷವಾಗಿ ಫೆಬ್ರವರಿಯಲ್ಲಿ ಬರುವ ಸಂಕಷ್ಟಿ ಚತುರ್ಥಿ ಬಗ್ಗೆ. ಈ ಮೂಲಗಳ ಪ್ರಕಾರ ಆ ಒಂದು ದಿನ ಇದೆಯಲ್ಲ, ಅದು ಮಿಥುನ ರಾಶಿಯವರ ಗೊಂದಲದ ಮನಸ್ಸಿಗೆ, ನಿಂತು ಹೋದಂಟಿರುವ ಕೆರಿಯರ್ಗೆ ಎಲ್ಲದಕ್ಕೂ ಒಂದು ಹಾರ್ಡ್ ರೀಸೆಟ್ ಬಟನ್ ತರ ಕೆಲ್ಸ ಮಾಡ್ಬೋದು ಅಂತ ಹೇಳ್ತಿದ್ದಾವೆ. ಹೌದು, ಒಂದು ರೀತಿಯಲ್ಲಿ ಹೊಸ ಆರಂಭ ಅಂತ. ಎಕ್ಸಾಕ್ಟ್ಲಿ. ಸೊ ಇವತ್ತು ಮಾಡ್ಬೇಕಿರೋದು ಈ ಹೇಳಿಕೆಯನ್ನ ಸ್ವಲ್ಪ ಆಳವಾಗಿ ನೋಡೋದು. ಇದು ಕೇವಲ ಪೂಜೆ ಪುನಸ್ಕಾರದ ವಿಷಯನ, ಅಥವಾ ಈ ಆಚರಣೆಗಳ ಹಿಂದೆ ಜೀವನಕ್ಕೆ ಬೇಕಾದ ಯಾವುದಾದ್ರೂ ಪ್ರಾಕ್ಟಿಕಲ್ ರೋಡ್ ಮ್ಯಾಪ್ ಇದೆಯಾ? ಖಂಡಿತ, ಇದ್ರ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ಇದ್ರ ಅಸಲಿ ಕಥೆ ಏನು ಅಂತ ನೋಡೋಣ ಬನ್ನಿ. ಖಂಡಿತ. ಈ ಚರ್ಚೆ ಶುರು ಮಾಡೋಕ್ ಮುಂಚೆ ಒಂದು ಸಣ್ಣ ಹಿನ್ನೆಲೆ ಬೇಕು ಅಲ್ವಾ? ಹೌದು, ದಯವಿಟ್ಟು. ಸಂಕಷ್ಟಿ ಚತುರ್ಥಿ ಅಂದ್ರೆ, ಸರಳವಾಗಿ ಹೇಳೋದಾದ್ರೆ, ಪ್ರತಿ ತಿಂಗಳು ಹುಣ್ಣಿಮೆ ಆದ್ಮೇಲೆ ಬರುವ 4ನೇ ದಿನ. ಓಕೆ. ಈ ದಿನವನ್ನ ಗಣೇಶನಿಗೆ ಮೀಸಲಿಡಲಾಗಿದೆ. ಸಂಕಷ್ಟಹಾರ ಅಂದ್ರೆ ಸಂಕಟಗಳನ್ನು ನಿವಾರಿಸುವನು. ಹೌದು, ಅದಕ್ಕೆ ಈ ದಿನಕ್ಕೆ ಅಷ್ಟು ಮಹತ್ವ. ಇನ್ನು ಮಿಥುನ ರಾಶಿಯವರ ಬಗ್ಗೆ ಈ ಮೂಲಗಳು ಏನ್ ಹೇಳ್ತವೆ ಅಂದ್ರೆ, ಇವರು ಬುದ್ಧಿವಂತರು, ಮಾತುಗಾರಿಕೆಯಲ್ಲಿ ತುಂಬಾ ನಿಪುಣರು ಅಂತ ವರ್ಣಿಸಲಾಗಿದೆ. ಸರಿ. ಆದರೆ ಇದೇ ಮೂಲಗಳು ಇತ್ತೀಚೆಗೆ ಇವರು ಸಣ್ಣ ಪುಟ್ಟ ವಿಷಯಗಳಿಗೂ ಗೊಂದಲಕ್ಕೊಳಗಾಗ್ತಿದ್ದಾರೆ, ಆತುರದ ನಿರ್ಧಾರಗಳಿಂದ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಿದ್ದಾರೆ ಅಂತಾನೂ ಹೇಳುತ್ತವೆ. ಓಕೆ, ಬೇಸಿಕ್ಸ್ ಅರ್ಥ ಆಯ್ತು. ಆದ್ರೆ ಈ ಮೂಲಗಳಲ್ಲಿ ನನ್ನ ಗಮನ ಸೆಳೆದ ಒಂದು ಅಂಶ ಇದೆ. ಏನು? ಈ ದಿನದ ಆಚರಣೆ ಕೇವಲ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಂತ ಹೇಳಿ ಸುಮ್ನಾಗಲ್ಲ, ಬದಲಾಗಿ ಇಷ್ಟು ದಿನ ಭಯದಿಂದ ಮಾಡೋಕೆ ಹಿಂಜರಿತಿದ್ದ ನಿರ್ಧಾರಗಳನ್ನ ಧೈರ್ಯದಿಂದ ತಗೊಳ್ಳೋಕೆ ಶಕ್ತಿ ಕೊಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ಇದು ದೊಡ್ಡ ಮಾತು. ಯಾಕಂದ್ರೆ ಇದು ಬರೀ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಲ್ಲ, ಇದು ನೇರವಾಗಿ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಕ್ರಿಯೆ ಬಗ್ಗೆ ಮಾತಾಡ್ತಿದೆ. ಇದು ಹೇಗೆ ಸಾಧ್ಯ? ಇದು ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿರೋ ಮೂಲಭೂತ ಐಡಿಯಾ ಏನು ಅಂದ್ರೆ, ನಮ್ಮ ಮನಸ್ಸು ಒಂದು ಕೆಸರು ತುಂಬಿದ ಕೊಳದ ಹಾಗೆ ಅಂತ ಅಂದ್ಕೊಳ್ಳಿ. ಓಕೆ. ಗೊಂದಲ, ಚಿಂತೆ, ಭಯ ಅನ್ನೋದೆಲ್ಲ ಆ ಕೆಸರು. ನಾವು ಯಾಕೆ ನಿರ್ಧಾರ ತಗೊಳಕ್ಕಾಗಲ್ಲ ಅಂದ್ರೆ, ಆ ಕೆಸರಿಂದಾಗಿ ಕೊಳದ ತಳ ಸ್ಪಷ್ಟವಾಗಿ ಕಾಣಿಸಲ್ಲ. ಹೌದು, ಸರಿ. ಈ ದಿನದಂದು ಮಾಡುವ ಜಪ, ಧ್ಯಾನ ಅಥವಾ ಪೂಜೆ ಇದೆಯಲ್ಲ, ಅದು ಆ ಕೆಸರನ್ನು ನಿಧಾನವಾಗಿ ಕೆಳಗೆ ಕೂರಿಸುವ ಪ್ರಕ್ರಿಯೆಯಂತೆ ಕೆಲಸ ಮಾಡುತ್ತೆ ಅಂತ ಈ ಮೂಲಗಳು ಸೂಚಿಸ್ತವೆ. ಮನಸ್ಸು ನಿಶ್ಚಲವಾದಾಗ, ಕೆಸರು ಕೆಳಗೆ ಕುಳಿತಾಗ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಆಗ ಭಯ ಅನ್ನೋದು ತಾನಾಗಿಯೇ ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆಗ ಇದುವರೆಗೂ ರಿಸ್ಕ್ ಅಂತ ಅನಿಸ್ತಿದ್ದ ನಿರ್ಧಾರಗಳು ಲೆಕ್ಕಾಚಾರ ಹಾಕಿದ ಅವಕಾಶಗಳಾಗಿ ಕಾಣಿಸಲು ಶುರುವಾಗ್ತವೆ. ವಾವ್, ಆ ಕೆಸರು ಕೊಳದ ಹೋಲಿಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಯಾವುದೋ ಮಾಯಮಂತ್ರ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ ನಮ್ಮ ಮನಸ್ಸನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿ ನಮಗೆ ನಾವೇ ಸ್ಪಷ್ಟತೆ ಕಂಡುಕೊಳ್ಳಲು ಸಹಾಯ ಮಾಡುವ ಒಂದು ಪ್ರಕ್ರಿಯೆ. ಸರಿಯಾಗಿ ಹೇಳಿದ್ರಿ. ಸರಿ, ಈ ರೀತಿ ಸಿಕ್ಕ ಮಾನಸಿಕ ಸ್ಪಷ್ಟತೆ ಮತ್ತು ತಾಳ್ಮೆ ನಮ್ಮ ದಿನನಿತ್ಯನ ಜೀವನದಲ್ಲಿ, ಅಂದ್ರೆ ನಮ್ಮ ಕೆಲಸ, ವ್ಯಾಪಾರ ಮತ್ತು ಹಣಕಾಸಿನ ವಿಷಯಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ನೇರವಾದ ಪರಿಣಾಮ ಬೀರುತ್ತೆ. ಯಾಕಂದ್ರೆ ನೋಡಿ, ವೃತ್ತಿ ಅಥವಾ ವ್ಯವಹಾರದಲ್ಲಿ ನಾವು ಮಾಡುವ ಬಹುತೇಕ ತಪ್ಪುಗಳಿಗೆ ಕಾರಣ ಏನೋ? ಆತುರ ಮತ್ತು ಗೊಂದಲ. ಅದೇ. ಈ ಮೂಲಗಳಲ್ಲಿ ಪದೇ ಪದೇ ಒಂದು ಮಾತು ಬರುತ್ತೆ: ತಾಳ್ಮೆ ಬಹಳ ಮುಖ್ಯ. ಮಿಥುನ ರಾಶಿಯವರು ಸ್ವಭಾವತಃ ಸ್ವಲ್ಪ ಚಂಚಲರು, ವೇಗದ ಆಲೋಚನೆಯವರು. ಹೌದು. ಹಾಗಾಗಿ ಈ ತಾಳ್ಮೆಯ ಸಲಹೆ ಅವರಿಗೆ ಬಹಳ ಮುಖ್ಯವಾಗುತ್ತೆ. ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ, ಹೊಸ ಜವಾಬ್ದಾರಿಗಳು ಹೆಗಲೇರುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನ ಗಮನಿಸಿ ಮೆಚ್ಚುಗೆ ಸೂಚಿಸಬಹುದು. ಇಷ್ಟು ದಿನ ಯಾವುದೋ ಪ್ರಾಜೆಕ್ಟ್ನಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗ್ಬೋದು. ಒಂದ್ ನಿಮಿಷ, ತಾಳ್ಮೆಯಿಂದ ಇರಿ ಅನ್ನೋ ಸಲಹೆ ಕೇಳೋಕೆ ಚೆನ್ನಾಗಿರುತ್ತೆ. ಆದರೆ ಹುಟ್ಟುಗುಣದಿಂದಲೇ ಸ್ವಲ್ಪ ಇಂಪಲ್ಸಿವ್ ಆಗಿರೋ ಮಿಥುನ ರಾಶಿಯವರಿಗೆ ಕಣ್ಮುಂದೆ ಒಂದು ಹೊಸ ಅವಕಾಶ ಬಂದಾಗ ತಾಳ್ಮೆಯಿಂದ ಇರೋದು ಎಷ್ಟು ಪ್ರಾಕ್ಟಿಕಲ್? ಈ ತಾಳ್ಮೆಯನ್ನ ನಿಜವಾಗಿ ರೂಢಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಮೂಲಗಳಲ್ಲಿ ಏನಾದರೂ ಸುಳಿವಿದೆಯಾ? ಖಂಡಿತ ಇದೆ. ಅದಕ್ಕಾಗಿಯೇ ಇಲ್ಲಿ ಆಚರಣೆಗಳನ್ನು ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಓಕೆ. ಉದಾಹರಣೆಗೆ, ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಅಂತ ಹೇಳೋದರ ಹಿಂದಿನ ಉದ್ದೇಶ ಕೇವಲ ಧಾರ್ಮಿಕವಲ್ಲ. ಓಹೋ. ಯೋಚನೆ ಮಾಡಿ, ಒಂದೇ ಜಾಗದಲ್ಲಿ ಕುಳಿತು ಒಂದೇ ಮಂತ್ರವನ್ನ 108 ಬಾರಿ ಹೇಳಲು ಗಮನ ಮತ್ತು ತಾಳ್ಮೆ ಎರಡೂ ಬೇಕು. ಹೌದು, ನಿಜ. ಇದು ಒಂದು ರೀತಿ ಮೈಂಡ್ಫುಲ್ನೆಸ್ ವ್ಯಾಯಾಮ. ಈ ಅಭ್ಯಾಸವೇ ದೈನಂದಿನ ಜೀವನದಲ್ಲಿ ಆತುರದ ನಿರ್ಧಾರಗಳನ್ನು ತಗೊಳ್ಳುವಾಗ ಒಂದು ಕ್ಷಣ ಯೋಚಿಸುವಂತೆ ಪ್ರೇರೇಪಿಸುತ್ತೆ. ಆಹಾ.
ಇನ್ನು ಆರ್ಥಿಕ ವಿಷಯಕ್ಕೆ ಬಂದರೆ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಆಗಲಿದೆ, ಬರಬೇಕಾಗಿದ್ದ ಹಳೆ ಬಾಕಿ ವಸೂಲಿಯಾಗಬಹುದು ಮತ್ತು ಸಂಭವನೀಯ ನಷ್ಟದಿಂದ ಪಾರಾಗುವ ಅವಕಾಶವಿದೆ ಅಂತ ಈ ಮೂಲಗಳು ಹೇಳುತ್ತವೆ. ಹಣಕಾಸಿನ ವಿಚಾರದಲ್ಲಿ ಈ ಮೂಲಗಳಲ್ಲಿ ಮೋದಕದ ಬಗ್ಗೆ ಒಂದು ಕುತೂಹಲಕಾರಿ ಉಲ್ಲೇಖ ಇದೆ. ಹೌದು. ಪೂಜೆಗೆ ಮೋದಕ ಅರ್ಪಿಸುವುದಕ್ಕೂ ಆರ್ಥಿಕ ಪ್ರಗತಿಗೂ ಏನಾದ್ರೂ ಆಳವಾದ ಸಂಬಂಧ ಇದೆಯಾ, ಅಥವಾ ಇದು ಕೇವಲ ಒಂದು ಸಾಂಪ್ರದಾಯಿಕ ನೈವೇದ್ಯನಾ? ಇಲ್ಲ, ಅದಕ್ಕೊಂದು ಸಾಂಕೇತಿಕ ಅರ್ಥವಿದೆ. ನೋಡಿ, ಮೋದಕದ ಹೊರಗಿನ ಪದರ ಸಿಹಿಯಾಗಿರೋದಿಲ್ಲ, ಅದು ಕೇವಲ ಅಕ್ಕಿ ಹಿಟ್ಟಿನಿಂದ ಮಾಡಿದ್ದು. ಹೌದು. ಆದ್ರೆ ಅದರ ಒಳಗಿನ ಹೂರಣ ಅದು ಸಿಹಿಯಾಗಿರುತ್ತೆ. ಸರಿ. ಇದು ಶ್ರಮ ಮತ್ತು ಪ್ರತಿಫಲದ ಸಂಕೇತ. ಅಂದ್ರೆ ಆರಂಭದ ಕಷ್ಟ ಅಥವಾ ತಾಳ್ಮೆಯ ನಂತರ ಸಿಗೋ ಫಲ ಸಿಹಿಯಾಗಿರುತ್ತೆ ಅನ್ನೋ ಸಂದೇಶ. ಓ. ಹಾಗಾಗಿ ಗಣಪತಿಗೆ ಮೋದಕ ಅರ್ಪಿಸುವುದು ಅಂದ್ರೆ ನಾನು ತಾಳ್ಮೆಯಿಂದ ಶ್ರಮಪಡಲು ಸಿದ್ಧ, ನನಗೆ ಸಿಹಿಯಾದ ಫಲವನ್ನು ನೀಡು ಅಂತ ಕೇಳಿಕೊಂಡಂತೆ. ವಾವ್. ಈ ಮೂಲಗಳು ಹೇಳೋದು ನಿಧಾನವಾಡಿ ಆದರೆ ಸ್ಥಿರವಾದ ಆರ್ಥಿಕ ಪ್ರಗತಿ. ರಾತ್ರೋರಾತ್ರಿ ಶ್ರೀಮಂತರಾಗುವ ದಾರಿ ಅಲ್ಲ ಇದು, ಬದಲಿಗೆ ಶ್ರದ್ಧೆ ಮತ್ತು ತಾಳ್ಮೆಯಿಂದ ಗಳಿಸುವ ಸಂಪತ್ತಿನ ದಾರಿ. ಅದ್ಭುತ. ಅಂದ್ರೆ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದು ಮನೋವೈಜ್ಞಾನಿಕ ಮತ್ತು ವ್ಯಾವಹಾರಿಕ ತತ್ವ ಅಡಗಿದೆ. ಖಂಡಿತ. ಸರಿ, ಈ ಹೊಸ ಮಾನಸಿಕ ಸ್ಪಷ್ಟತೆ ಮತ್ತು ತಾಳ್ಮೆ ನಮ್ಮ ಆರ್ಥಿಕ ಜೀವನಕ್ಕೆ ಸಹಾಯ ಮಾಡುತ್ತೆ ಅಂದಮೇಲೆ ನಮ್ಮ ಸಂಬಂಧಗಳ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ ಅಂತ ನಾನು ಯೋಚಿಸ್ತಿದ್ದೇನೆ. ಒಂದು ಶಾಂತ ಮನಸ್ಸು ಬಿಸ್ನೆಸ್ಗೆ ಒಳ್ಳೇದು, ಆದ್ರೆ ಬಹುಶಃ ಅದಕ್ಕಿಂತ ಹೆಚ್ಚಾಗಿ ನಮ್ಮ ವೈಯಕ್ತಿಕ ಸಂಬಂಧಗಳಿಗೆ ಅತ್ಯಗತ್ಯ ಅಲ್ವಾ? ಖಂಡಿತವಾಗಿಯೂ. ಈ ಮೂಲಗಳು ಇವೆರಡರ ನಡುವೆ ಸಂಬಂಧ ಕಲ್ಪಿಸುತ್ತವಾ? ಖಂಡಿತ. ಈ ವಿಷಯಕ್ಕೆ ಈ ಮೂಲಗಳಲ್ಲಿ ದೊಡ್ಡ ಜಾಗವನ್ನೇ ಕೊಡಲಾಗಿದೆ. ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ, ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಅಂತ ಹೇಳಲಾಗಿದೆ. ಓಕೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶವಿದೆ. ಮಿಥುನ ರಾಶಿಯವರು ಮಾತುಗಾರಿಕೆಯಲ್ಲಿ ನಿಸ್ಸೀಮರು. ಹೌದು. ಆದರೆ ಕೆಲವೊಮ್ಮೆ ಹೆಚ್ಚು ಮಾತನಾಡುವುದೇ ಸಂಬಂಧಗಳಲ್ಲಿ ಬಿರುಕಿಗೆ ಕಾರಣವಾಗಬಹುದು. ಹಾಗಾಗಿ ಈ ದಿನ ಮಾತಿನಲ್ಲಿ ಸೌಮ್ಯತೆ ಇರಲಿ ಮತ್ತು ವಾದವಿವಾದಗಳಿಂದ ದೂರವಿರಿ ಎಂದ ನಿರ್ದಿಷ್ಟವಾಗಿ ಸಲಹೆ ನೀಡಲಾಗಿದೆ. ಓಕೆ, ವಾದವಿವಾದಗಳಿಂದ ದೂರವಿರಿ ಅನ್ನೋದು ಸ್ವಲ್ಪ ಟ್ರಿಕಿಯಾಗಿದೆ. ಹೇಗೆ? ಯಾಕಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರೋ ಮಿಥುನ ರಾಶಿಯವರು ಒಂದು ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡೋದನ್ನೇ ತಪ್ಪಿಸಿದ್ರೆ ಅದಿನ್ನೂ ದೊಡ್ಡ ಸಮಸ್ಯೆಗೆ ಕಾರಣವಾಗ್ಬೋದಲ್ಲ. ವಿನಾಶಕಾರಿ ಜಗಳಕ್ಕೂ ಮತ್ತು ಆರೋಗ್ಯಕರ ಚರ್ಚೆಗೂ ಇರೋ ವ್ಯತ್ಯಾಸದ ಬಗ್ಗೆ ಈ ಮೂಲಗಳು ಏನಾದ್ರೂ ಹೇಳುತ್ತವಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲಿ ವಾದ ವಿವಾದಗಳಿಂದ ದೂರವಿರಿ ಅಂದ್ರೆ ಸಮಸ್ಯೆಯನ್ನು ಬಗೆಹರಿಸಬೇಡಿ ಅಂತಲ್ಲ. ಸರಿ. ಬದಲಾಗಿ ಅಹಂನಿಂದ ಅಥವಾ ಕೋಪದಿಂದ ಮಾತನಾಡುವುದನ್ನ ತಪ್ಪಿಸಿ ಅಂತ. ಸಂಗಾತಿಯ ಮಾತನ್ನ ಮೊದಲು ಪೂರ್ತಿಯಾಗಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಆಲಿಸುವುದು. ಹೌದು. ನಂತರ ಪ್ರೀತಿಯಿಂದ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಸಲಹೆ ನೀಡಲಾಗಿದೆ. ಅಂದ್ರೆ ಅವರ ಸಹಜವಾದ ಸಂವಹನ ಕೌಶಲ್ಯವನ್ನ ಕೋಪದಿಂದ ಹಾಳು ಮಾಡ್ಕೊಳ್ಳೋ ಬದಲು ಪ್ರೀತಿ ಮತ್ತು ತಾಳ್ಮೆಯೊಂದಿಗೆ ಬಳಸಿ ಅಂತ ಹೇಳಲಾಗ್ತಿದೆ. ಇದು ದಾಂಪತ್ಯದಲ್ಲಿ ಶಾಂತಿ ಮತ್ತು ಬಾಂಧವ್ಯವನ್ನು ಹೆಚ್ಚಿಸುತ್ತೆ, ಸಂಗಾತಿಯ ಬಗ್ಗೆ ಗೌರವ ಮೂಡುತ್ತೆ. ಹಾಗಾದ್ರೆ ಅವಿವಾಹಿತರ ಬಗ್ಗೆ ಏನಿದೆ? ಅವರಿಗೂ ಈ ದಿನದಿಂದ ಏನಾದ್ರೂ ಪ್ರಯೋಜನಗಳಿವೆಯಾ? ಹೌದು, ಅವರಿಗೂ ಸ್ಪಷ್ಟವಾದ ಸೂಚನೆಗಳಿವೆ. ಹೊಸ ಸಂಬಂಧವನ್ನು ಶುರು ಮಾಡಲು ಇದು ಬಹಳ ಒಳ್ಳೆಯ ಸಮಯ ಅಂತ ಈ ಮೂಲಗಳು ಹೇಳ್ತವೆ. ಓಹ್, ಇಂಟ್ರೆಸ್ಟಿಂಗ್. ಪ್ರೀತಿಯ ವಿಷಯದಲ್ಲಿ ಕಾಡುತ್ತಿದ್ದ ಗೊಂದಲ, ಭಯ ಅಥವಾ ಆತ್ಮವಿಶ್ವಾಸದ ಕೊರತೆ ನಿವಾರಣೆಯಾಗತ್ತೆ. ಹೊಸಬರೊಂದಿಗೆ ಮಾತನಾಡಲು ಅಥವಾ ಮನಸ್ಸಿನಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸಲು ಬೇಕಾದ ಧೈರ್ಯ ಮತ್ತು ಶಕ್ತಿ ಈ ದಿನ ಸಿಗಲಿದೆ. ಅಂದ್ರೆ ಸಂಬಂಧಗಳ ವಿಚಾರದಲ್ಲಿ ಧೈರ್ಯ ಬೇಕು. ಖಂಡಿತ. ಒಟ್ಟಿನಲ್ಲಿ ಈ ದಿನ ಭಾವನಾತ್ಮಕವಾಗಿ ತಾಳ್ಮೆಯಿಂದ ಇರುವುದು ಮತ್ತು ಪ್ರೀತಿಯಿಂದ ಸಂವಹನ ನಡೆಸುವುದು ಎಲ್ಲಾ ರೀತಿಯ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಸರಿ. ಇಷ್ಟೆಲ್ಲ ಸೈದ್ಧಾಂತಿಕ ಚರ್ಚೆಯ ನಂತರ ಈಗ ನೇರವಾಗಿ ಪ್ರಾಕ್ಟಿಕಲ್ ವಿಷಯಕ್ಕೆ ಬರೋಣ. ಓಕೆ. ಈ ಎಲ್ಲಾ ಸಕಾರಾತ್ಮಕ ಫಲಗಳನ್ನು ಪಡೆಯಲು ಈ ಮೂಲಗಳು ಸೂಚಿಸುವ ನಿರ್ದಿಷ್ಟ ಆಚರಣೆಗಳು ಅಥವಾ ಪರಿಹಾರಗಳು ಯಾವುವು? ಇದರ ಹೌ ಟು ಗೈಡ್ ಏನು? ಖಂಡಿತ. ಅದನ್ನು ವಿವರವಾಗಿ ಹೇಳಲಾಗಿದೆ. ಇದೊಂದು ರೀತಿಯಲ್ಲಿ ಒಂದು ಸಂಪೂರ್ಣ ಪ್ಯಾಕೇಜ್. ಮೊದಲನೇದು ಗಣಪತಿಗೆ ಸಿಹಿಯಾದ ಮೋದಕವನ್ನು ಅರ್ಪಿಸುವುದು. ಓಕೆ, ಅದರ ಬಗ್ಗೆ ಮಾತಾಡಿದಿವಿ. ಎರಡನೆಯದ್ದು ಪೂಜೆಯಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಮತ್ತು ಅಕ್ಷತೆಯನ್ನು ಬಳಸುವುದು. ಸರಿ. ಮೂರನೇದು ಈ ದಿನದೊಂದು ಸಾತ್ವಿಕ ಆಹಾರ ಅಂದ್ರೆ ಸಸ್ಯಾಹಾರವನ್ನು ಮಾತ್ರ ಸೇವಿಸುವುದು. ಮಾಂಸಾಹಾರ ಮತ್ತು ತಾಮಸಿಕ ಗುಣಗಳ ಆಹಾರದಿಂದ ದೂರವಿರುವುದು. ಓಕೆ, ಆಹಾರ ಪದ್ಧತಿಯೂ ಇದೆ. ಹೌದು. ನಾಲ್ಕನೇದು ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಅಥವಾ ಸಾಧ್ಯವಾದರೆ 108 ಬಾರಿ ಜಪಿಸುವುದು.
ಮತ್ತು 5ನೆಯ ಹಾಗೂ ಬಹುಶಃ ಎಲ್ಲದಕ್ಕಿಂತ ಮುಖ್ಯವಾದದ್ದು, ಏನು? ದಿನವಿಡೀ ತಾಳ್ಮೆ, ಸಹಾನುಭೂತಿ ಮತ್ತು ಸೌಮ್ಯತೆಯನ್ನು ಕಾಪಾಡಿಕೊಳ್ಳುವುದು. ಯಾವುದೇ ಕಾರಣಕ್ಕೂ ಕೋಪಕ್ಕೆ ಅವಕಾಶ ಕೊಡಬಾರದು. ಈ ಪರಿಹಾರಗಳ ಪಟ್ಟಿಯನ್ನು ನೋಡಿದ್ರೆ ಇದ್ಯಾವುದೂ ಒಂದಕ್ಕೊಂದು ಸಂಬಂಧವಿಲ್ಲದ ಯಾದೃಚ್ಛಿಕ ಕ್ರಿಯೆಗಳಂತೆ ಕಾಣುತ್ತಿಲ್ಲ. ಇಲ್ಲವೇ ಇಲ್ಲ. ಇವೆಲ್ಲದರ ಹಿಂದೆ ಒಂದು ಒಗ್ಗಟ್ಟಾದ ಉದ್ದೇಶ ಇದ್ದ ಹಾಗೆ ಕಾಣುತ್ತಿದೆ. ಖಂಡಿತ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಈ ಪರಿಹಾರಗಳು ಕೇವಲ ಪೂಜಾ ಕೋಣೆಗೆ ಸೀಮಿತವಾಗಿಲ್ಲ. ಸರಿ. ಇವು ಒಂದು ಸಮಗ್ರ ಜೀವನ ಶೈಲಿಯ ಮಾರ್ಗದರ್ಶನ. ಗಮನಿಸಿ, ಮೋದಕ ಸಿಹಿಯಾದ ಪ್ರತಿಫಲದ ಸಂಕೇತ, ಕೆಂಪು ಹೂವು ಶಕ್ತಿ ಮತ್ತು ಉತ್ಸಾಹದ ಸಂಕೇತ, ಮಂತ್ರ ಜಪಿಸುವುದು ಮನಸ್ಸಿನ ಏಕಾಗ್ರತೆಗೆ, ಸಾತ್ವಿಕ ಆಹಾರ ದೇಹ ಮತ್ತು ಮನಸ್ಸಿನ ಶುದ್ಧಿಗೆ, ಮತ್ತು ಕೋಪವನ್ನು ತ್ಯಜಿಸುವುದು ಭಾವನಾತ್ಮಕ ನಿಯಂತ್ರಣಕ್ಕೆ. ಓ, ಅಂದ್ರೆ ಈ ಮೂಲಗಳು ಕೇವಲ ಒಂದು ಪೂಜೆಯ ಲಿಸ್ಟ್ ಕೊಡ್ತಿಲ್ಲ, ಬದಲಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮ ಈ ಮೂರನ್ನೂ ರೀಫೋಕಸ್ ಮಾಡಲು ಬೇಕಾದ ಒಂದು ಸಂಪೂರ್ಣ ಟೂಲ್ ಕಿಟ್ ಅನ್ನು ನೀಡುತ್ತಿವೆ. ಇದು ಒಂದು ಧಾರ್ಮಿಕ ಆಚರಣೆಯ ರೂಪದಲ್ಲಿ ಪ್ಯಾಕ್ ಮಾಡಲಾದ ಒಂದು ಸೈಕಲಾಜಿಕಲ್ ರೀಸೆಟ್ ಇದ್ದ ಹಾಗೆ. ಪ್ರತಿಯೊಂದು ಮಾಡುವ ಕೆಲವು ನಿರ್ದಿಷ್ಟ ಆಚರಣೆಗಳು ಮಿಥುನ ರಾಶಿಯವರ ಮಾನಸಿಕ ಸ್ಥಿತಿಯಿಂದ ಹಿಡಿದು ಅವರ ಆರ್ಥಿಕ ಮತ್ತು ಸಾಮಾಜಿಕ ಜೀವನದವರೆಗೂ ಒಂದು ಸಕಾರಾತ್ಮಕ ಬದಲಾವಣೆಯ ಸರಪಳಿಯನ್ನೇ ಪ್ರಾರಂಭಿಸುವ ಸಾಮರ್ಥ್ಯ ಹೊಂದಿವೆ. ಹೌದು. ಇದು ಕೇವಲ ಒಂದು ದಿನದ ಪೂಜೆಯಲ್ಲ, ಬದಲಾಗಿ ಒಂದು ಹೊಸ ದೃಷ್ಟಿಕೋನವನ್ನು ಮತ್ತು ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯ ಮೊದಲ ಹೆಜ್ಜೆ. ಹೌದು, ನೀವದನ್ನ ಸರಿಯಾಗಿ ಹಿಡಿದಿಟ್ಟಿದ್ದೀರಿ. ಇದರ ವಿಶಾಲ ದೃಷ್ಟಿಕೋನ ಏನೆಂದರೆ, ಈ ಎಲ್ಲ ಮುನ್ಸೂಚನೆಗಳ ಹಿಂದಿರುವ ಮೂಲಭೂತ ಸಂದೇಶ. ಅದು ನಮ್ಮ ನಂಬಿಕೆ, ನಮ್ಮ ಕ್ರಿಯೆ ಮತ್ತು ನಮ್ಮ ಮನೋಭಾವದ ನಡುವೆ ಇರುವ ಆಳವಾದ ಸಂಬಂಧ. ಇಲ್ಲಿ ಆಧ್ಯಾತ್ಮಿಕ ಆಚರಣೆಯು ತಾಳ್ಮೆ, ಉತ್ತಮ ಸಂವಹನ ಮತ್ತು ಭಾವನಾತ್ಮಕ ನಿಯಂತ್ರಣದಂತಹ ಅತ್ಯಂತ ಪ್ರಾಕ್ಟಿಕಲ್ ಸಲಹೆಗಳೊಂದಿಗೆ ಬೆರೆತು ಹೋಗಿದೆ. ಸರಿ. ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ಕೇವಲ ದೈವಕ್ಕೆ ಕೈಮುಗಿಯುವುದಷ್ಟೇ ಅಲ್ಲ, ಅದೇ ಸಮಯದಲ್ಲಿ ನಮ್ಮ ನಡವಳಿಕೆ, ಮಾತು ಮತ್ತು ನಿರ್ಧಾರಗಳನ್ನು ಹೇಗೆ ಸುಧಾರಿಸಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ಇದು ದಾರಿ ತೋರಿಸ್ತಿದೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರನ್ನು ಯೋಚನೆಗೆ ಹಚ್ಚುವ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಿದೆ. ಹೇಳಿ. ಈ ಮೂಲಗಳು ಹೆಚ್ಚಾಗಿ ಅಡೆತಡೆಗಳನ್ನು ನಿವಾರಿಸುವುದರ ಮೇಲೆ ಗಮನಹರಿಸುತ್ತವೆ ಅಲ್ವಾ? ಹೌದು. ಇದು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯತ್ತ ಕೊಂಡೊಯ್ಯುತ್ತದೆ. ಇಂಥ ಆಚರಣೆಗಳ ನಿಜವಾದ ಶಕ್ತಿ ಇರುವುದು ನಮ್ಮ ದಾರಿಯಲ್ಲಿ ಬರುವ ಬಾಹ್ಯ ಅಡೆತಡೆಗಳನ್ನು ಮಾಯಕವಾಗಿ ನಿವಾರಿಸುವುದರಲ್ಲಿದೆಯೇ? ಅಥವಾ ಆ ಅಡೆತಡೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಅವನ್ನು ಧೈರ್ಯದಿಂದ ಮತ್ತು ಶಾಂತವಾಗಿ ಎದುರಿಸಲು ಬೇಕಾದ ಆಂತರಿಕ ಶಕ್ತಿಯನ್ನು ನಮಗೆ ನೀಡುವುದರಲ್ಲಿದೆಯೇ?